ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಮಜಾ ಮಾಡ್ತಿದ್ದಾರೆ. ಸಂಡೇ ಬ್ಲಾಗ್ ಇದು ಫ್ರೆಂಡ್ಸ್. ಆ್ಯಕ್ಚುಲಿ ಸಂಡೇ ರಜೆ ಇತ್ತಲ್ವಾ, ಸೊ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ಈವ್ನಿಂಗು ಮಂಡಕ್ಕಿಗೆ ಒಗ್ಗರಣೆ ಹಾಕಿದ್ದೆ. ಸೊ ಅದನ್ನು ಇಲ್ಲಿ ಜಸ್ಟ್ ಟೇಸ್ಟ್ ಮಾಡ್ತಾಯಿದ್ದಾರೆ. ನೋಡಿ, ಕಾರ್ಪೆಟ್ ಎಲ್ಲ ಹೊರಗಡೆ ಹಾಕಿದ್ದೀವಿ. ಸಂಡೇ ಅಂದರೆ ಫ್ರೆಂಡ್ಸ್ ಇಲ್ಲ ಔಟಿಂಗು, ಇಲ್ಲ ಈ ರೀತಿ ಮನೆ ಕ್ಲೀನಿಂಗು. ಆ್ಯಕ್ಚುಲಿ ಹೋಗಬೇಕಿತ್ತು ಸಂಡೇ ಔಟಿಂಗು. ಮಂಡೇ ಅವ್ರಿಗೆ ಇನ್ನೂ ಟೆಸ್ಟ್ ಮುಗ್ದಿರ್ಲಿಲ್ಲ FA1, ಹಾಗಾಗಿ ಬೇಡ ಮಮ್ಮಿ, ನಾವು ಸ್ವಲ್ಪ ಓದ್ಕೋಬೇಕು, ಮತ್ತು ಹೋದರೆ ಬರೋದು ಲೇಟ್ ಆಗುತ್ತೆ ಅಂದರು. ಹಾಗಾಗಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀವಿ. 4 ಜನನೂ ಸೇರಿಕೊಂಡು ಬೆಳಗ್ಗೆ ಇಂದ ಹಿಡಿದು ಸಂಜೆ 5-5:30 ತನಕ ಬರೀ ಮನೆ ಕ್ಲೀನ್ ಮಾಡೋದೇ ಆಯಿತು. ಬೆಡ್ಶೀಟ್ ಚೇಂಜ್ ಮಾಡೋದು, ಪಿಲ್ಲೋ ಕವರು, ಕರ್ಟನ್ಸು ಎಲ್ಲ ಕ್ಲೀನ್ ಮಾಡಿ. ನಾವಿನ್ನೂ ವುಡ್ ವರ್ಕ್ ಮಾಡಿಲ್ಲ ಫ್ರೆಂಡ್ಸ್, ಯಾಕಂದರೆ ಅವಾಗ ಟೈಮ್ ಆಗಿಬಿಡ್ತು ನಮಗೆ ಗೃಹಪ್ರವೇಶ ಮಾಡೋದಕ್ಕೆ. ಸ್ವಲ್ಪ ಅಮೌಂಟಿಂದು ಶಾರ್ಟೇಜ್ ಆಯಿತು ಅಂದ್ಬಿಟ್ಟು ಇನ್ನೂ ವುಡ್ ವರ್ಕ್ ಮಾಡಿಸಿಲ್ಲ. ನೋಡಬೇಕಿನ್ನೂ ಸ್ವಲ್ಪ ಟೈಮ್ ಇದೆ ಅಲ್ವಾ, ಏನು ಆ ದುಡ್ಡಿದ್ರೆ ಯಾವಾಗ ಬೇಕಾದ್ರೂ ಮಾಡಿಸ್ಬೋದು ಅಂದ್ಕೊಂಡು ನಾವು ಸುಮ್ಮನೆ ಆಗಿದ್ದೀವಿ. ಸೊ ಬನ್ನಿ ಫ್ರೆಂಡ್ಸ್, ಒಂದು ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದೇನಂದರೆ ಫ್ರೈಡೇ ನಾನು ಚನ್ನಗಿರಿಗೆ ಏನಕ್ಕೋ ಹೋದಾಗ ಒಳ್ಳೆ ಫ್ರೆಶ್ಶಾಗಿ ಟೊಮೊಟೊ ಕಾಯಿ ಮತ್ತು ಹಸಿ ಮೆಣಸಿಕಾಯಿ, ಕಡ್ಡಿ ಮೆಣಸಿಕಾಯಿ ಇತ್ತು. ಹಾಗಾಗಿ ಅದನ್ನು ತೊಗೊಂಡು ಬಂದು ನಿಮ್ಮ ಹತ್ರ ರೆಸಿಪಿನ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಸೊ ಜಾಕೆಟ್ನ ರಿವರ್ಸ್ ಜಾಕೆಟನ್ನು ಹಾಕ್ಕೊಂಡು ಫಸ್ಟ್ ಕೊಡ್ತಾ ಇದ್ದಾಳೆ ನಮ್ಮ ಹಿಮ. ಆ್ಯಕ್ಚುಲಿ ಫ್ರೆಂಡ್ಸ್, ನಾನು ತಂದಾಗ ಸ್ವಲ್ಪ ಗ್ರೀನಿಶ್ ಆಗೇ ಇತ್ತು. ನೋಡಿ, ಸ್ವಲ್ಪ ಹಣ್ಣಾಗ್ಬಿಟ್ಟಿದೆ 2 ದಿನಕ್ಕೇ. ಬಟ್ ಪರವಾಗಿಲ್ಲ, ಟೇಸ್ಟ್ ಏನು ಹಣ್ಣಿನ ಟೇಸ್ಟ್ ಬರಲ್ಲ, ಜಸ್ಟ್ ಸಿಪ್ಪೆ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ಬಟ್ ಮಾಮೂಲು ಟೊಮೊಟೊಕಾಯಿ ಚಟ್ನಿ ಯಾವ ರೀತಿ ಟೇಸ್ಟ್ ಬರುತ್ತೋ ಅದೇ ರೀತಿ ಗ್ರೀನಿಶ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಏನೇನು ಹಾಕ್ತಾಯಿದ್ದೀನಿ ಅಂತ ತೋರಿಸ್ತೀನಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಈರುಳ್ಳಿ, ಹಸಿಮೆಣಸಿಕಾಯಿ, ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಕಾಯಿ ಬೇಕು. ಸ್ವಲ್ಪ ಹಣ್ಣಾಗಿದ್ರೂ ಪರವಾಗಿಲ್ಲ, ಬಟ್ ತುಂಬ ಹಣ್ಣಾಗಿರಬಾರ್ದು. ಇದು ಟೊಮೆಟೊ ಕಾಯಿ ಚಟ್ನಿ ಅಲ್ವಾ, ಸೊ ಹಾಗಾಗಿ ಕಾಯಿನೇ ಬಳಸಬೇಕು ಫ್ರೆಂಡ್ಸ್. ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಇರಬೇಕು, ಮತ್ತು ಜೀರಿಗೆನ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಯಾವಾಗಲೂ ಬರೀ ಕಾಯಿ ಚಟ್ನಿ, ಈ ಟೊಮೊಟೊ ಹಣ್ಣಿನ ಚಟ್ನಿ ಬರೀ ಅದನ್ನೇ ತಿಂದು ಬೇಜಾರಾಗಿರುತ್ತಲ್ಲ, ಇದು ತುಂಬ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ನೋಡಿ ಎಲ್ಲ ಸೆಗ್ರಿಗೇಟ್ ಮಾಡ್ತಾಯಿದ್ದೀವಿ. ಇದೊಂದು 15 ದಿವಸಕ್ಕಾಗತ್ತೆ ನಮಗೆ. ತುಂಬಾ ಖಾರ ಇಲ್ಲ, ಹಂಗಂತ ತುಂಬಾ ಸಪ್ಪೆ ಇಲ್ಲ. ಸೊ ನಮ್ಮ ಚೋಟು ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್. ನಮ್ಮ ಚೋಟು ಅಂತೂ ಯಾವುದೇ ಕೆಲಸ ಆಗಲಿ ಪಟ್ ಅಂತ ಬಂದುಬಿಡ್ತಾಳೆ. ಅವಳಿಗೆ ತುಂಬ ಇಂಟ್ರೆಸ್ಟು ಈ ರೀತಿ ಹೆಲ್ಪ್ ಮಾಡೋದು. ಶಿ ಈಸ್ ವೆರಿ ಒಬ್ಸೆಸ್ಡ್ ವಿತ್ ಹೆಲ್ಪಿಂಗ್ ಮೀ ಇನ್ ಕಿಚನ್. ದೊಡ್ಡವಳಿದ್ದಾಳಲ್ಲ, ಅವಳು ಅಷ್ಟು ಬೇಗ ಬರಲ್ಲ, ನಾನಾಗೆ ನಾನು ಕರೆದ್ರಷ್ಟೇ ಬರೋದು. ಸ್ವಲ್ಪ ಓದ್ಕೊಂಡೇ ಇರ್ತಾಳೆ ಯಾವಾಗಲೂ, ಬಟ್ ಹೊರಗಿನ ಕೆಲಸದಲ್ಲೆಲ್ಲ ಹೆಲ್ಪ್ ಮಾಡ್ತಾಳೆ, ಆ ಥರ ಏನಿಲ್ಲ. ನೋಡಿ, ಇಲ್ಲಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಫ್ರೆಂಡ್ಸ್ ಆದಷ್ಟು ನೋಡಿ ಕಬ್ಬಿಣದ ಬಾಣಲೆಲೇ ಹುರಿಬೇಕು, ಅದು ತುಂಬ ಚೆನ್ನಾಗಿ ಅದು ಫ್ರೈ ಆಗುತ್ತೆ. ಯಾಕಂದರೆ ಅದು ಬೇಗ ಈವನ್ನಾಗಿ ಈಟ್ ಡಿಸ್ಟ್ರಿಬ್ಯೂಟ್ ಆಗುತ್ತಲ್ಲ. ಸೊ ಹಾಗಾಗಿ ಐ ರೆಕಮೆಂಡ್ ಎಲ್ಲರೂ ಈ ಥರ ಒಂದು ಬಾಣಲೆ ಇಟ್ಕೊಳ್ಳಿ, ಸಿಗುತ್ತೆ ಇವಾಗಂತೂ ಹೊರಗಡೆ ಎಲ್ಲ ಮಾರ್ಕೆಟಲ್ಲಿ, ತುಂಬ ಚೆನ್ನಾಗಿರುತ್ತೆ. ಸೊ ಹಾಲು ಕಾಯಕ್ಕೆ ಇಟ್ಟಿದ್ದಾಳೆ, ರೈಸಿಗೆ ಇಟ್ಟಿದ್ದೀವಿ, ನೈಟು ಡಿನ್ನರ್ಗೆ ಮಾಡ್ತಾ ಇರೋದು. ಆ್ಯಕ್ಚುಲಿ ಬೆಳಗ್ಗೆದು ಬದನೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿದ್ದಿತ್ತು. ಸೊ ಇರಲಿ ಅಂದ್ಬಿಟ್ಟು ರೆಸಿಪಿನೂ ಶೂಟ್ ಮಾಡ್ದಂಗೆ ಆಗುತ್ತೆ, ಬಿಟ್ಟರೆ ಮತ್ತು ಟೊಮೊಟೊ ಕಾಯಿ ಹಣ್ಣಾಗ್ಬಿಡುತ್ತೆ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಿದ್ದೀನಿ. ನೋಡಿ, ಎಣ್ಣೆನ ಸ್ವಲ್ಪ ಹಾಕಿಬಿಟ್ಟು ಕಾಯ್ದಿದೆ ಚೆನ್ನಾಗಿ. ಈಗ ಹಸಿಮೆಣಸಿಕಾಯಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಹಸಿ ಇರಬಾರ್ದು, ಅದು ಚೆನ್ನಾಗಿ ಎಣ್ಣೆಲಿ ಹುರಿಬೇಕು ಫ್ರೆಂಡ್ಸ್. ಸ್ವಲ್ಪ ನೋಡ್ಕೊಳ್ಳಿ, ಯಾವಾಗಲೂ ಹಸಿಮೆಣಸಿಕಾಯಿನ ಡೈರೆಕ್ಟಾಗಿ ಏನದು ಕಟ್ ಮಾಡದೆ ಹಾಕಬೇಡಿ, ಅದು ಎಗರು ಬಿಡುತ್ತೆ. ಯಾವಾಗಲೂ ಅದನ್ನು ಅರ್ಧಕ್ಕೆ ಇಲ್ಲ 2 ಇಲ್ಲ 3 ತುಂಡು ಮಾಡಿ ಹಾಕಬೇಕು ಫ್ರೆಂಡ್ಸ್. ಯಾಕಂದರೆ ಇಡೀ ಮೆಣಸಿಕಾಯಿ ಹಾಕಿಬಿಟ್ರೆ ಅದು ಎಣ್ಣೆಲಿ ಬಡ್ ಅಂತ ಸಿಡಿದ್ಬಿಡುತ್ತೆ ಕಣ್ಣಿಗೆ, ಸ್ಕಿನ್ನಿಗೆ. ಹಾಗಾಗಿ ನೋಡ್ಕೊಳ್ಳಿ. ನನಗೆ ಮೆಣಸಿಕಾಯಿ ಕಡಿಮೆ ಅನ್ನಿಸ್ತು, ಹಾಗಾಗಿ ಇನ್ನೊಂದೆರಡು ಮೆಣಸಿಕಾಯಿನ ಹಾಕಿದೆ. ಸಖತ್ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗಿತ್ತು ಫ್ರೆಂಡ್ಸ್. ಈರುಳ್ಳಿನ ಸ್ವಲ್ಪ ಉದ್ದನೇ ಹೆಚ್ಕೊಳ್ಳಿ, ಆಮೇಲೆ ಜಾಸ್ತಿ ಹಾಕಬಾರ್ದು. ಈರುಳ್ಳಿ ಒಂದಷ್ಟೇ ಹಾಕಿರೋದು ನಾನು, ಅಷ್ಟು ಟೊಮೊಟೊಗೆ ಒಂದೇ ಈರುಳ್ಳಿ ಹಾಕಿರೋದು. ಯಾಕಂದರೆ ಅದೊಂಥರ ಸ್ವೀಟ್ನೆಸ್ ಫ್ಲೇವರ್ ಕೊಡುತ್ತೆ ಅಂತ ಅಂದ್ಬಿಟ್ಟು. ನೋಡಿ ನಾನು ಯಾವ ರೀತಿ ಇದನ್ನು ಹುರಿತಾ ಇದ್ದೀನಿ ಅಂತ. ಚೆನ್ನಾಗಿ ರೋಸ್ಟ್ ಆಗಬೇಕು. ಹಸಿಮೆಣಸಿಕಾಯಿ ಒಂದು ಅರ್ಧ ರೋಸ್ಟ್ ಆದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿದ್ದೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ಉಪ್ಪು ಮತ್ತು ಇನ್ನೇನು ಹಾಕಿ ಹುರಿಬಾರ್ದು. ನಾವು ಉಪ್ಪನ್ನು ಟೊಮೊಟೊ ಕಾಯಿ ಹುರಿಬೇಕಾದ್ರೆ ಹಾಕ್ತೀನಿ. ನೋಡಿ ಎಷ್ಟು ನೀಟಾಗಿ ರೋಸ್ಟ್ ಆಗಿದೆ. ಇದು ಇನ್ನೂ ಒಂದು ಸ್ವಲ್ಪ ರೋಸ್ಟ್ ಆಗಬೇಕು. ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಅದ್ರ ಮೇಲೆ ಬ್ಲ್ಯಾಕ್ ಸ್ಪಾಟ್ ಬರಬೇಕು, ಅಲ್ಲಿವರೆಗೂ ಹುರಿದ್ರೆ ಚಟ್ನಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಚಟ್ನಿ ಕೆಟ್ಟೋಗ್ಬಿಡುತ್ತೆ ಈರುಳ್ಳಿ ಹಸಿ ಇದ್ದರೆ. ಸೊ ಹಾಗಾಗಿ ಫ್ರೆಂಡ್ಸ್ ನಾನು ಈ ಟಿಪ್ಸನ್ನು ಕೊಡ್ತಾಯಿದ್ದೀನಿ. ಒಂದು 3 to 4 ಡೇಸ್ ಇಟ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ರೈಸಿಗೆ, ರೊಟ್ಟಿಗೆ, ಅದರಲ್ಲೂ ರಾಗಿ ರೊಟ್ಟಿ ಮತ್ತು ಈ ಅಕ್ಕಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗೂ ಯೂಸ್ ಮಾಡ್ಬೋದು, ಇಡ್ಲಿಗೆ, ದೋಸೆಗೆ. ಎಮರ್ಜೆನ್ಸಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಇಟ್ಟರೆ 1 ದಿವಸ ಇರುತ್ತೆ ಅಷ್ಟೇ ಫ್ರೆಂಡ್ಸ್, ಸ್ಮೆಲ್ ಬಂದುಬಿಡುತ್ತೆ. ನೀವೇನೇ ಎಣ್ಣೆಲಿ ಹುರಿದಿರ್ತೀರ ಅಂದ್ರೂ
ಟೊಮೊಟೊದಲ್ಲಿ ಸ್ವಲ್ಪ ಹಸಿದು ಸ್ಮೆಲ್ ಇದ್ದೇ ಇರುತ್ತೆ, ಅದರದ್ದು ನೀರಿನಂಶ. ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಈಗ ಅದೇ ಬಾಣಲಿಲಿ ನಾನು ಮತ್ತೆ ಎಣ್ಣೆ ಇವಾಗ ಹಾಕ್ತಾ ಇಲ್ಲ. ಸೊ ಟೊಮೆಟೊನ ನಾನಿವಾಗ ರೋಸ್ಟ್ ಮಾಡ್ಕೋಬೇಕು. ಹಾಗಾಗಿ ಸೊ ನೋಡಿ, ಮೊದಲೇ ಟೊಮೊಟೊ ಹಾಕಿಬಿಟ್ರೆ ಅದ್ರ ನೀರಿನಂಶ ಎಲ್ಲ ಬಿಟ್ಟು ಬಾಣಲಿ ಎಲ್ಲ ನೀರು ಹಾಕಿಬಿಡುತ್ತೆ. ನಾನು ಮೊದಲು ಈ ತಪ್ಪನ್ನು ಮಾಡ್ತಾಯಿದ್ದೆ ಫ್ರೆಂಡ್ಸ್. ಯಾವುದನ್ನು ಯಾವಾಗ ಉರಿಬೇಕು ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಬಟ್ ಥ್ರೂ ಔಟ್ ದ ಟೈಮ್ ಮಾಡ್ತಾ 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 ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಇವಾಗ ನನಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಯಾವಾಗ ಹಾಕಬೇಕು, ಎಷ್ಟು ಹದವಾಗಿ ಉರಿಬೇಕು ಅನ್ನೋದು ನಾನು ಕಲ್ತಿದ್ದೀನಿ. ಸೊ ಹಾಗಾಗಿ ಅಷ್ಟು ಕಾನ್ಫಿಡೆನ್ಸ್ ಇರೋದಕ್ಕೆ ನಾನು ಯೂಟ್ಯೂಬಲ್ಲಿ ನನ್ನ ರೆಸಿಪಿಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಪ್ರಮಾಣ ಜಾಸ್ತಿ ಇರಬೇಕು. ಒಂದೂವರೆ ಸ್ಪೂನಷ್ಟು ಜೀರಿಗೆನ ನಾನು ಇವಾಗ ಬಿಸಿ ಇರುವಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮಿಕ್ಸ್ಚರ್ ಇದೆಯಲ್ಲ ಅದಕ್ಕೆ ತೆಗೆದುಬಿಡ್ತೀನಿ, ಮರ್ತೋಗ್ಬಿಡುತ್ತೆ ಅಂತ. ಎಷ್ಟೊಂದು ಸಲ ರೀತಿ ಆಗಿಬಿಟ್ಟಿದೆ. ಹಾಗಾಗಿ ನಾನು ಮೊದಲೇ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಏನೋ ಕೆಲಸ ಮಾಡೋಕ್ಕೆ ಹೋಗ್ತೀವಿ, ಮಕ್ಕಳು ಕರೀತಾರೆ, ಯಾರೋ ಬರ್ತಾರೆ, ಫೋನ್ ಬರುತ್ತೆ, ನಾವು ಏನು ಹಾಕಬೇಕು ಬಿಡಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ. ನೋಡಿ, ಇವಾಗ ನಾನು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಆದಷ್ಟು ಫ್ರೆಂಡ್ಸ್ ಈ ಥರ ಚಟ್ನಿಗಳಿಗೆಲ್ಲ ಕಲ್ಲುಪ್ಪನ್ನೇ ಹಾಕಿ, ಯಾವುದು ಈ ಪುಡಿ ಉಪ್ಪೆಲ್ಲ ಬಳಸಬಾರ್ದು, ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ. ಇವಾಗ ನಾನು ಟೊಮೆಟೊ ಒಂದು ಅರ್ಧ ರೋಸ್ಟ್ ಆದಮೇಲೆ ಕಲ್ಲುಪ್ಪನ್ನ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೆ. ಸೊ ಮುಚ್ಚಿಟ್ರೆ ಅದು ಆ ಸ್ಟೀಮಲ್ಲೇ ಚೆನ್ನಾಗಿ ರೀತಿ ನೀರು ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು. ನೋಡಿ, ಒಂದು 10 ನಿಮಿಷ ಆದಮೇಲೆ ಈ ರೀತಿ ರೋಸ್ಟ್ ಆಗಬೇಕು ಚೆನ್ನಾಗಿ. ಟೊಮೆಟೊ ಒಂದು 80% ಸ್ಮ್ಯಾಶ್ ಆಗಿರಬೇಕು. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈ ಟೊಮೆಟೊ ಒಳಗಡೆ ಹಾಕ್ಬಿಟ್ಟು ಅದನ್ನು ಮುಚ್ಚಿಬಿಡ್ತೀನಿ. ಅಂದರೆ ಆ ಕೊತ್ತಂಬರಿ ಸೊಪ್ಪು ಮೇಲೆ ಲೇಯರ್ ಟೊಮೊಟೊದು ಬಿಸಿ ಇರುತ್ತಲ್ಲ, ಅದನ್ನ ಹಾಕಿದಾಗ ಏನಾಗುತ್ತೆ, ಅದು ಚೆನ್ನಾಗಿ ಅದರೊಳಗಡೆ ಬೆಂದಂಗೆ ಆಗ್ಬಿಡುತ್ತೆ, ಒಂದು ಹಾಫ್ ಬೆಂದಂಗೆ ಆಗುತ್ತೆ. ಇವಾಗ ನೋಡಿ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಏನಕ್ಕಂದರೆ ಎಣ್ಣೆ ಒಂಚೂರು ಹಾಕಲೇಬೇಕು, ನಾನು ಉರಿಯೋಕೆ ಹಾಕಿರಲಿಲ್ವಲ್ಲ. ಹಾಗಾಗಿ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಎಣ್ಣೆ ಹಾಕಿ ನೋಡಿ ಎರಡನ್ನೂ ಬ್ಲೆಂಡ್ ಮಾಡಿ ಗ್ಯಾಸ್ ಆಫ್ ಮಾಡಿ ಮುಚ್ಚಿಟ್ಬಿಡ್ತೀನಿ. ಫ್ರೆಂಡ್ಸ್, ಏನಕ್ಕೆ ಕೊತ್ತಂಬರಿ ಸೊಪ್ಪನ್ನು ನಾನು ಅದರೊಳಗಡೆ ಹಾಕಿದ್ದೀನಿ ಅಂತಂದರೆ, ಇದೊಂದು 2-3 ದಿನ ಇಡ್ತೀವಲ್ವ, ಸೊ ಹಾಗಾಗಿ ಹಸಿ ಹಸಿ ಸ್ಮೆಲ್ ಬರುತ್ತೆ ಅಂತಂದ್ಬಿಟ್ಟು ಆ ರೀತಿ ಮಾಡಿದ್ದೀನಿ. ಸೊ ಫ್ರೆಶ್ಶಾಗಿ ಅವತ್ತೇ ಕನ್ಸ್ಯೂಮ್ ಮಾಡೋದಾದರೆ ನೀವು ಮೇಲ್ಗಡೆ ಮಿಕ್ಸಿಗೆ ಹಾಕ್ಕೋಬೋದು. ನೋಡಿ, ಇವಾಗ ಚೆನ್ನಾಗಿ ತಣ್ಣಗಾಗಿದೆ, ಮಿಕ್ಸಿಗೆ ಹಾಕ್ಕೋಬೇಕು. ಮೊದಲು ಫ್ರೆಂಡ್ಸ್ ಈ ಮಿಕ್ಸಿ ಜಾರು ಡ್ರೈ ಆಗಿರಬೇಕು, ಯಾವುದೇ ರೀತಿ ಹಸಿ ಇರಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ಚಟ್ನಿ ಕೆಟ್ಟೋಗ್ಬಿಡುತ್ತೆ. ಇವಾಗ ಮೊದಲು ನಾವೇನು ಈರುಳ್ಳಿ, ಹಸಿಮೆಣಸಿಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ, ಸೊ ಅದನ್ನು ನಾನಿವಾಗ ಮಿಕ್ಸಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಮಿಕ್ಸಿ ಮಾಡಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಳಿ, 2 ಇಂಗ್ರೀಡಿಯೆಂಟ್ಸು ಬಿಸಿ ಇರಬಾರ್ದು. ಸ್ವಲ್ಪ ಬೆಚ್ಚಗಿದ್ರೆ ನಡೆಯುತ್ತೆ. ಇಲ್ಲ ನಿಮ್ಮ ಹತ್ರ ಟೈಮ್ ಇದೆ ಅಂತಂದರೆ ಅದು ಸ್ವಲ್ಪ ಪೂರ್ತಿ ರೂಮ್ ಟೆಂಪ್ರೇಚರಿಗೆ ಬಂದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಅದು ಬ್ಲೆಂಡ್ ಆಗುತ್ತೆ. ಸೊ ನಾನು ಮೊದಲು ನೀರು ಹಾಕ್ದಂಗೆ ಟೊಮೆಟೊನೂ ಹಾಕ್ದಂಗೆ ನೋಡಿ ಈ ರೀತಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಈ ಮಿಕ್ಸ್ಚರ್, ನಾನು ಏನು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಮಿಕ್ಸ್ಚರ್ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಎಲ್ಲೂ ನೀರನ್ನು ಹಾಕಬಾರ್ದು, ಒಂದು ಡ್ರಾಪನ್ನು ಸಹಿತ ನೀರನ್ನು ಇದಕ್ಕೆ ಟಚ್ ಮಾಡಬಾರ್ದು. ನಾನು ಅದಕ್ಕೆ ಹೇಳ್ತಾ ಇರೋದು, ಕಂಪ್ಲೀಟಾಗಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಈ ರೀತಿ ಟಿಪ್ಸ್ನೆಲ್ಲ ನಾನು ಕೊಡ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು. ಸೊ ನೋಡಿ, ನಾನಿವಾಗ ರಿವರ್ಸ್ ಪಲ್ಸ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. ರಿವರ್ಸ್ ಪಲ್ಸಲ್ಲಿ 2 ಸಲ ಮಾಡ್ತಾಯಿದ್ದೀನಿ. ಸೊ ಏನಕ್ಕಂದರೆ ಚಟ್ನಿ ಸ್ವಲ್ಪ ತರಿಯಾಗಿರಬೇಕು, ಹಾಗಾಗಿ ರಿವರ್ಸ್ ಪಲ್ಸನ್ನು 2 ಸಲ ಫಸ್ಟ್ ಮಾಡ್ಕೋಬೇಕು. ಆಮೇಲೆ ಬೇಡ ಅಂದರೆ ಒಂದು ಸಲ ಈ ಕಡೆ ಅಂದರೆ ನೋಡಿ ಚಟ್ನಿ ರೆಡಿ ಆಗೋಯ್ತು. ನಿಮ್ಗೆ ತೋರಿಸ್ತೀನಿ ನೋಡಿ. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಫ್ರೆಂಡ್ಸ್ ಚಟ್ನಿ, ತರಿಯಾಗಿರಬೇಕು, ತುಂಬ ನುಣ್ಣಗೆ ಮಾಡ್ಕೋಬಾರ್ದು. ಸೊ ನೋಡಿ, ಇವಾಗ ಎಷ್ಟು ನೀಟಾಗಿ ನಮ್ಮ ಚಟ್ನಿ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ಮಾಡಿಸೋಣ. ಆ್ಯಕ್ಚುಲಿ ಈ ಚಟ್ನಿ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಪಿಂಕುಗೆ ತುಂಬ ಇಷ್ಟ. ಹಾಗಾಗಿ ಅವಳನ್ನೇ ಕರೆದೆ, ಬಾಯಲ್ಲಿ ಪಾಪ ಒಂದು ಸ್ವಲ್ಪ ಟೇಸ್ಟ್ ನೋಡು ಅಂತ. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ತರಿಯಾಗಿರಬೇಕು. ಜೀರಿಗೆ, ಟೊಮೆಟೊ ಎಲ್ಲ ತರಿಯಾಗಿ ಕಾಣಿಸ್ಬೇಕು. ಸೊ ಯಾವುದೇ ಕಾರಣಕ್ಕೂ ಅದನ್ನು ನುಣ್ಣಗೆ ರುಬ್ಬಾರ್ದು, ಮಿಸ್ಸಾಗಿ. ರಿವರ್ಸ್ ಪಲ್ಸಲ್ಲೇ ಅದನ್ನು ನಾವು ಮಿಕ್ಸಿ ಮಾಡಬೇಕು. ಸೊ ಬನ್ನಿ ಟೇಸ್ಟಿಂಗ್ ಟೈಮ್ ಇವಾಗ. ಸೊ ಓದ್ಕೋತಾ ಇದ್ಲು, ಸೊ ನಾನೇ ಕರೆದ್ಬಿಟ್ಟು ಟೇಸ್ಟ್ ತೋರಿಸ್ತಾ ಇದ್ದೀನಿ. ಸೊ ಸಖತ್ತಾಗಿದೆ ಮಮ್ಮಿ ಅಂತ ಹೇಳ್ತಿದ್ದಾಳೆ. ಸೊ ಯಾವಾಗಲೂ ಹೆಂಗೆ ಮಾಡ್ತೀರಾ ಮಮ್ಮಿ, ಅದೇ ಟೇಸ್ಟ್ ಇದೆ, ಸ್ವಲ್ಪನೂ ಚೇಂಜ್ ಇಲ್ಲ ಅಂತ ಹೇಳ್ತಿದ್ದಾಳೆ. ಸೊ ಬಟ್ ನಾನು ವಾಯ್ಸ್ ಅದನ್ನು ಪಾಪ ಮಾತಾಡಿದ್ಲು. ಸೊ ಯಾರೋ ಬಂದರು ಹೊರಗಡೆ ಮಾತಾಡ್ತಿದ್ರಲ್ಲ, ವಾಯ್ಸು ಸರಿಯಾಗಲ್ಲ ಅಂತಂದ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಇದು ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ಹೇಳಿದ್ನಲ್ಲ ಸಂಜೆ ಸ್ನ್ಯಾಕ್ಸಿಗೆ ಮಂಡಕ್ಕಿ ಒಗ್ಗರಣೆ ಮಾಡಿದ್ದೆ ಅಂತ, ಅದನ್ನು ಒಂದು ಕ್ಲಿಪ್ಪಿಂಗನ್ನು ಶೂಟ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಆ್ಯಕ್ಚುಲಿ ಬೆಳಗ್ಗೆಯಿಂದ ಮನೆ ಕ್ಲೀನ್ ಮಾಡಿ ಸಾಕಾಗಿತ್ತು. ಸೊ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೇಳಿದ್ಕೆ ನಮ್ಮ ಮನೆಯವರು ಮಸಾಲೆ ಒಗ್ಗರಣೆ ಮಾಡೋಂದ್ರು. ಅದಕ್ಕೆ ಅಷ್ಟೊಂದು ನಂಗೆ ಪೇಷನ್ಸ್ ಇಲ್ಲ. ಇವಾಗ ಮಂಡಕ್ಕಿ ಸ್ವಲ್ಪ ಮೆತ್ತಗಿದೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಕಡಲೆ, ಶೇಂಗಾ, ಕೊಬ್ಬರಿ, ಬೆಳ್ಳುಳ್ಳಿ, ಕರಿಬೇವು ಹಾಕಿಬಿಟ್ಟು ಜಸ್ಟ್ ನೋಡಿ ಒಂದು ಟೈಮ್ಗೆ ನಮಗೆ 4 ಜನಕ್ಕೆ ಜಸ್ಟ್ ಸ್ನ್ಯಾಕ್ಸ್ಗೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಸೊ ನೋಡಿ, ಕೊಬ್ಬರಿ ಇಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ, ಪಟ್ಟಂತ ಮುರಿತಾ ಇತ್ತು. ನನಗೆ ತುಂಬ ಇಷ್ಟ ಈ ರೀತಿ
ಎಂಥದ್ದು ಖಾರ ಮಂಡಕ್ಕಿ ಅಂತೀವಿ ನಾವು ಇದಕ್ಕೆ ನಮ್ಮ ಚನ್ನಗಿರಿ ಸೈಡು. ಸೊ ಅದಕ್ಕೆ ಸ್ವಲ್ಪ ಪುಟಾಣಿ ಪುಡಿ ಹಾಕಿಬಿಟ್ಟು ಮಾಡಿದ್ದೀನಿ. ರೆಸಿಪಿನ ಶೂಟ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ಏನಕ್ಕಂದರೆ ಅಪ್ಪ ತುಂಬ ಹೊಟ್ಟೆ ಶೀತ ಇತ್ತು, ಎಲ್ಲರೂ ಬೇಕು ಬೇಕು ಅಂತ ಕೇಳ್ತಾಯಿದ್ರು. ಹಾಗಾಗಿ ನೋಡಿ ಹೇಗೆ ನಮ್ಮ ಪಿಂಕು ಬಂದು ಚೋಟನ್ ಕರೆದೆ, ಅವಳು ಬಂದೆ 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 ಅಂತ ಎಷ್ಟೊತ್ತಾದರೂ ಬರಲೇ ಇಲ್ಲ. ಹಾಗಾಗಿ ಕೈಗೆ ಸಿಕ್ಕಿದ್ದು ನಮ್ಮ ಪಿಂಕು, ಹಂಗಾಗಿ ಅವಳಿಗೆ ಕೊಟ್ಟಿದ್ದೀನಿ ಟೇಸ್ಟ್ ನೋಡೋದಕ್ಕೆ. ಸಖತ್ತಾಗಿದೆ ಮಮ್ಮಿ ಕೊಬ್ಬರಿ, ನನಗೆ ಗೊತ್ತೇ ಇರಲಿಲ್ಲ ಈ ರೀತಿ ಟೇಸ್ಟ್ ಇರುತ್ತೆ ಅಂತ ತಿಂತಾಯಿದ್ಲು. ಈಗ ನಮ್ಮ ಚೋಟು ಆಗಮನ ಆಯಿತು, ಅವಳಿಗೆ ಇಷ್ಟನೇ ಆಗಲಿಲ್ಲ ಕೊಬ್ಬರಿ, ನನಗೆ ಬೇಡ ಬೇಡ ಅಂತ ಹೇಳಿದ್ಲು. ಆದರೂ ಶೂಟ್ ಮಾಡ್ತಾಯಿದ್ದೀನಿ, ಸ್ವಲ್ಪ ವಿಡಿಯೋಗೆ ಹೇಳು ಹೆಂಗಿದೆ ಅಂದೆ. ನೋಡಿ ಅಷ್ಟೇ ತಿಂದಿದ್ದು. ಅವಳಿಗೆ ಆ್ಯಕ್ಚುಲಿ ರಿವ್ಯೂ ಕೊಡೋಕ್ಕಾಗ್ತಾಯಿಲ್ಲ, ಫೇಸಲ್ಲೇ ಗೊತ್ತಾಗ್ತಿದೆ ಅವಳಿಗೆ ಇಷ್ಟ ಆಗಲಿಲ್ಲ ಅದು ಕೊಬ್ಬರಿ ಅಂತ. ಅವಳಿಗೆ ಇಷ್ಟ ಆದ್ರೇ ಎಕ್ಸ್ಪ್ರೆಷನ್ ಬೇರೆ ಇರುತ್ತೆ. ಅದನ್ನೇ ಅವ್ರ ಪಪ್ಪ ಹೇಳ್ತಾಯಿದ್ರು, ಪಾಪ ಅವಳಿಗೆ ಏನು ಹಿಂಸೆ ಮಾಡ್ತೀರಾ, ರಿವ್ಯೂ ಕೊಡು ಅಂತಂದ್ಬಿಟ್ಟು ನಕ್ಕೊಂಡು ಹೋದರು. ಇವಾಗ ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಫಸ್ಟಿಗೆ ಒಂದು ರೌಂಡು ಸ್ವಲ್ಪ ಹಾಕ್ಕೊಡ್ತಾಯಿದ್ದೀನಿ. ಸೊ ಬನ್ನಿ ಟೈಮ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನೋಡಿ. 5:00. ಸೊ ನಾವು ಸ್ನ್ಯಾಕ್ಸ್ ತಿಂತಾಯಿದ್ದಿದ್ದು 5:00. ಸೊ ಟೊಮೊಟೊ ಚಟ್ನಿ ಮಾಡಿದ್ದು ಆ್ಯಕ್ಚುಲಿ ನೈಟ್, ಜಸ್ಟ್ ನಾನು ರಿವರ್ಸ್ ಹಾಕಿದ್ದೀನಿ ಅಷ್ಟೇ ರೆಸಿಪಿನ. ಫಸ್ಟು ಅದನ್ನು ತೋರಿಸಿದ್ದೀನಿ, ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ದು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಇಲ್ಲಿ ನೋಡಿ, ಇದು ಅಮೆರಿಕನ್ ಕಾರ್ನ್ ಮಸಾಲ ವಡೆ ಅಂತ. ಯೂಶ್ವಲಿ ಎಲ್ಲ ನಾವು ಮಸಾಲ ವಡೆ ಕಡಲೆಬೇಳೆಯಲ್ಲಿ ಮಾಡ್ತೀವಿ, ಬಟ್ ಇದು ನಾನು ಮೆಕ್ಕೆಜೋಳ ಯೂಸ್ ಮಾಡಿಬಿಟ್ಟು ಮಾಡಿರೋವಂಥದ್ದು. ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಫ್ರೆಂಡ್ಸ್. ಯಥೇಚ್ಛವಾಗಿ ಸಬ್ಬಸಿಗೆ ಸೊಪ್ಪು, ಮೆಕ್ಕೆಜೋಳ, ಅಕ್ಕಿ ಹಿಟ್ಟೆಲ್ಲ ಹಾಕಿ ಮಾಡಿರೋವಂಥದ್ದು. ಇದ್ರ ಕಂಪ್ಲೀಟ್ ವೀಡಿಯೋನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ, ನನ್ನ ಚಾನಲಿಗೆ ಹೋದರೆ ನಿಮಗೆ ಸಿಗುತ್ತೆ. ಜಸ್ಟ್ 1-2 ಡೇಸ್ ಬ್ಯಾಕ್ ಹಾಕಿರುವಂಥ ರೆಸಿಪಿ ಇದು. ಫ್ರೈಡೇ ನೈಟ್ ನಾನು ಮಾಡಿದ್ದೆ ಡಿನ್ನರ್ಗೆ. ಸ್ನ್ಯಾಕ್ಸಿಗೆ ಮಾಡೋಣ ಅಂದ್ಕೊಂಡೆ, ಬೇಡ ಮಮ್ಮಿ ಅಂದರು. ಹಾಗಾಗಿ ಡಿನ್ನರ್ಗೆ ನಾನು ಸಾಂಬಾರಿತ್ತು ಅಂತ ಅಂದ್ಬಿಟ್ಟು ಆ ರೈಸ್ ಮಾಡಿಬಿಟ್ಟು ಮಾಡಿದ್ದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೆ ಇದು ಕಂಪ್ಲೀಟ್ ವಿತ್ ಇಂಗ್ರೀಡಿಯೆಂಟ್ಸ್ ಸ್ಟೆಪ್ ಬೈ ಸ್ಟೆಪ್ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ಗೆ ಹೋಗಿ ನೋಡಿ. ಅಮೆರಿಕನ್ ಸ್ವೀಟ್ ಕಾರ್ನ್ ಮಸಾಲ ವಡ ಅಂತ ನಾನು ತಮ್ಮನೇಲಿ ಕೊಟ್ಬಿಟ್ಟು ಹಾಕಿದ್ದೀನಿ, ನೀವು ನೋಡ್ತಿರ್ಬೋದು ಫ್ರೆಂಡ್ಸ್. ಎಲ್ಲಾದರೂ ಕಂಡುಹಿಡಿತೀರಾ ನೀವು ಇದಕ್ಕೆ ಮೆಕ್ಕೆಜೋಳ ಹಾಕಿದ್ದೀನಿ ಅಂತ? ಖಂಡಿತ ಆಗಲ್ಲ. ಪ್ಲೀಸ್ ಫ್ರೆಂಡ್ಸ್, ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ರೆಸಿಪಿ ಲಿಂಕನ್ನು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ನಾನು ನಿಮಗೋಸ್ಕರನೇ ಕೆಲವೊಂದು ರೆಸಿಪಿಗಳನ್ನ ಹುಡುಕಿ ಟೈಮ್ ತೊಗೊಂಡು ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಂಗೆ ತುಂಬ ಬೇಜಾರಾಗುತ್ತೆ. ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ನಾನು ಮಾಡೋ ರೆಸಿಪಿ ಹೆಂಗಿರುತ್ತೆ, ಯಾವ ರೀತಿ ಇರುತ್ತೆ ಅಂತ ಹೇಳಿ. ನಿಮಗೆ ಯಾವುದಾದ್ರೂ ರೆಸಿಪಿ ತೋರಿಸ್ಬೇಕು ಅಂತಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.